ವೈಟ್ ಕಾಲಿರೋರು ಚೆನ್ನಾಗಿ ಕಾಣಿಸ್ತಾರೆ. ನಾನಿರೋದು ಕೆಂಪಗಿದ್ದೀನಿ. ಗೈಸ್ ಏನು ಗೊತ್ತಾ, ನೆನ್ನೆ ಹೋಗಿದ್ನಲ್ಲ ಪರ್ಚೇಸಿಂಗ್ ಅಂತ, ಅವಾಗ ಶಾಪಲ್ಲಿ ಚಪ್ಪಲಿನ ನಂದು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಈ ಚಪ್ಪಲಿ ತೊಗೊಂಡೆ. ಯಾಕೋ ಈ ನಡುವೆ ಬರೀ ಚಪ್ಪಲಿಗಳೇ ಕಳೆದು ಹೋಗ್ತಾಯಿದ್ದಾವೆ. ಯಾಕೆಂತ ಗೊತ್ತಿಲ್ಲ. ಅಲ್ಲಿ ಸುಮಾರು ಕಡೆ ಈಗೆಲ್ಲ ಕಡೆ ರಶ್ ಅಲ್ಲ, ಜನರಲ್ಲಿ ಚಪ್ಪಲಿ ಕದೀತಾ ಇದ್ದಾರಂತೆ. ಗೈಸ್, ಈ ಸೀರೆ ಬೆಲೆ ಬಂದು ಕಾಣ್ತಿದೆಯಾ, 5,700. ಈ ಸೀರೆ ಬೆಲೆ 5,700. ಮೈಸೂರು ಸಿಲ್ಕ್ 3,000 ಇತ್ತು. ಸ್ಟಾರ್ಟಿಂಗ್ ಪ್ರೈಸು 3,000 ಇತ್ತು. ಅದೆಲ್ಲ ತಗೊಳ್ಳಿಲ್ಲ. ಈ ಸೀರೆದು ಬೆಲೆ 5,350. ಇದು ಮೈ ಮೇಲೆಲ್ಲ ಕೊಳೋದು ಬೇಡ ಅಂತ ಸೀರೆ ದೇವರಿಗೆ ಇಡಬೇಕಲ್ಲ, ನಾನೇನು ಉಡ್ಸಲ್ಲ ಈ ಸಾರಿ. ಹಂಗೆ ಪ್ಲೇಟಲ್ಲಿ ಇಡ್ತೀನಿ. ನೋಡೋಣ, ಉಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಸೀರೆ ಮೇಲೆ ಸೆಂಟಿಮೆಂಟ್ ಯಾಕೆ ಅಂದರೆ, ನಮ್ಮನೆಯವರು ನಂದು ಎಂಗೇಜ್ಮೆಂಟ್ಗೆ ಸೇಮ್ ಇದೇ ಸ್ಯಾರಿ ತಿಂತಿರೋದು, ಮಾವಿನಕಾಯಿ ಬಾರ್ಡ್ರ್ ಇತ್ತು. ಅದು ಬೇಗ ಎಲ್ಲ ಹಾಳಾಗ್ಬಿಡ್ತು ಸೀರೆ. ಇಟ್ಟು ಅಲ್ಲೇ ತೂತ ಬಂತು. ಅದಕ್ಕೆ ಅದನ್ನು ನಾನು ಬೇರೆಯವರಿಗೆ, ಅದೇ ಕೂದಲು ಅದು ಇದು ಮಾರ್ಕೊಂಬರ್ತಾರಲ್ಲ ಅವರಿಗೆಲ್ಲ ಕೊಟ್ಬಿಟ್ಟೆ. ಈ ಕಲರ್ ಇರೋದ್ರಿಂದ ಸೇಮ್ ಇದೆ, ಪಿಂಕ್ ಬಾರ್ಡ್ರು ಇದೆ, ಸೇಮ್ ಇತ್ತು. ಆ ಸೆಂಟಿಮೆಂಟಿಗೋಸ್ಕರ ಈ ಕಲರ್ ಸ್ಯಾರಿನ ನಾನು ಮತ್ತೆ ತಗೊಂಬಿಟ್ಟೆ ಎಗೈನ್. ಸ್ಟಾರ್ಟಿಂಗು 3,000ದಿಂದನೂ ಇತ್ತು, ಅದೇನಷ್ಟು ಚೆನ್ನಾಗಿರಲಿಲ್ಲ. ಇದೆಲ್ಲ 5,350, ಅದು 5,700, ಎಲ್ಲ ಒಟ್ಟು 11,000 ಆಯಿತು. ಏನು ಗೊತ್ತಾ, ಈ ಥರ ಸಿಲ್ಕ್ ಸ್ಯಾರಿಗಳನ್ನ ತೊಗೊತಾರಂತೆ, ವಿಚಾರಿಸ್ಬೇಕು ನಾವು ಸಿಟಿಗಳಲ್ಲಿ. ವಿಚಾರಿಸಿದಾಗ ಇದನ್ನು ಸುಮಾರು ಜಾಸ್ತಿ ದುಡ್ಡಿಗೆ ತೊಗೊತಾರೆ. ನಾವು ಇವ್ರಿಗೆ ಕೊಡೋದಕ್ಕೆ ನಾನು ಕೊಟ್ಬಿಟ್ಟೆ, ಅದು ದುಡ್ಡು ಮಾರ್ಬಿಟ್ಟೆ ಕೊಟ್ಬಿಟ್ಟೆ. ಪ್ರಶ್ನೆ ಮಾಡ್ತೀರಾ? ನೆಕ್ಸ್ಟ್ ಇವೆಲ್ಲ ಕೊಡಬೇಕಾದ್ರೆ ಇದನ್ನೆಲ್ಲ ಸಿಲ್ಕ್ ಸ್ಯಾರಿಗಳೆಲ್ಲ ತೊಗೊತಾರಂತೆ. ಅಂಥ ಕಡೆ ಕೊಟ್ಟರೆ ಸುಮಾರು ದುಡ್ಡಿಗೆ ತೊಗೊತಾರೆ. ನಾವು ಕೊಟ್ಟಿರೋದಕ್ಕೆ ಜಾಸ್ತಿ ದುಡ್ಡು ಬರುತ್ತೆ. ಕೆಲವೊಂದು ಶೋ ಅಪ್ ಮಾಡಬಾರ್ದು ಅಂತೀವಿ. ಶೋ ಅಪ್ ಮಾಡೋದು ಕೂಡ ಕೆಲವರಿಗೆ, ಬೇರೆಯವರಿಗೆ ಇನ್ಸ್ಪೈರ್ ಆಗುತ್ತೆ. ಇವಕ್ಕೆಲ್ಲ ಇನ್ನು ಬ್ಲೌಸ್ ಹೊಲಿಸ್ಬೇಕಿಲ್ಲ. ನಾನೇನು ಗೊತ್ತಾ, ನನ್ನ ಹತ್ರ ಸಿಲ್ಕ್ ಇವತ್ತೆಲ್ಲ ಪ್ರಾಣಾಯಾಮ ಏನು ಮಾಡೋಕ್ಕೆ ಆಗಿಲ್ಲ. ಸಿಲ್ಕ್ ಸ್ಯಾರಿಗಳೇ ನನ್ನ ಹತ್ರ ಇಲ್ಲ, ಜಾಸ್ತಿ ಇಲ್ಲ. ನಾನು ಯೂಶ್ವಲಿ ಸೀರೆ ಎಲ್ಲ ಜಾಸ್ತಿ ಉಡಲ್ಲ, ಡ್ರೆಸ್ಸೇ ಹಾಕ್ಕೊತೀನಲ್ಲ. ಹಾಗಾಗಿ ಅದಕ್ಕೆ ನಾನೀಗ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಹೆಂಗೂ ಸೀರೆಯಿಂದ ಉಡಲ್ವಲ್ಲ, ಸೀರೆ ತೊಗೊಂಡು ಬೀರಲ್ಲಿ ಇಡೋದಕ್ಕಿಂತ ವರ್ಷಕ್ಕೊಂದ್ಸರಿ ವರಮಹಾಲಕ್ಷ್ಮಿಗೆ ಸಿಲ್ಕ್ ಸ್ಯಾರಿನೇ ತೊಗೊಳ್ಳೋಣ ಅಂತ. ಇಷ್ಟು ವರ್ಷ ಸುಮ್ಮನೆ ನಾನು ಏನು ಒಂಥರ ಎಲ್ಲ ವೇಸ್ಟಾಗಿ ಕಳೆದ್ಬಿಟ್ಟೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಸೀರೆ ಹಾಕ್ಕೊತಿರಲಿಲ್ಲ, ಒಂದು ಒಡವೆ ಹಾಕ್ಕೊತಿರಲಿಲ್ಲ, ಏನು ಅಷ್ಟೇ. ಈಗ ಇತ್ತೀಚೆಗೆ ನಾನು ಶಿವಮೊಗ್ಗ ಬಂದಮೇಲೆ ಆ್ಯಕ್ಚುಲಿ ಹಿಂಗೆ ಸೀರೆ ಉಟ್ಕೊಳ್ಳೋದು, ಒಡವೆ ಒಡವೆ ಎಲ್ಲ ಹಾಕ್ಕೊಳ್ಳೋದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಒಬ್ರನ್ನೊಬ್ರು ನೋಡಿ ತಡಿ ನಾವು ಹಿಂಗೆ ಇರಬೇಕು ಅಂತ ಇದ್ದಿದ್ದು. ಮೊದಲೆಲ್ಲ ಬೆಂಗಳೂರಲ್ಲಿದ್ದಾಗ ನಾನು ಯಾವ ಒಂದು ಡ್ರೆಸ್ಸು ಮಾಡ್ತಿರ್ಲಿಲ್ಲ, ಏನಂದರೆ ಏನು ಮಾಡ್ತಿಲ್ಲ. ಹಂಗಿತ್ತು ಆವಾಗ ಪರಿಸ್ಥಿತಿ. ಮನೇಲಿ ನೆಮ್ಮದಿ ಇದ್ದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಏನಂದರೆ ಲಕ್ಷ್ಮಿ ಯಾರಿಗಂತೆ ಒಲಿಯೋದು ಗೊತ್ತಾ? ಎಲ್ಲಿ ಕ್ಲೆನ್ಸಿನೆಸ್ ಇರುತ್ತೋ ಅಲ್ಲಿ, ಕ್ಲೀನ್ ಇರುತ್ತೋ ಅಲ್ಲಿ. ಮತ್ತು ಮನೇಲಿ ಹೆಣ್ಮಕ್ಳನ್ನ ಗೋಳಿಕೋಬಾರ್ದಂತೆ ಗಂಡ್ಮಕ್ಳು. ಯಾವ ಹೆಣ್ಣನ್ನ ಚೆನ್ನಾಗಿ ನೋಡ್ಕೊತಾರೋ, ಆಕೆ ಮನಸ್ಸನ್ನು ತೃಪ್ತಿಪಡಿಸ್ತಾರೋ, ಯಾವ ಮನೇಲಿ ಹೆಣ್ಣು ಅಗ್ನಾಗ್ತಾ ಇರ್ತಾಳೋ ಆ ಮನೇಲಿ ಲಕ್ಷ್ಮಿ ನೆಲೆಸ್ತಾಳಂತೆ. ಸುಳ್ಳು ಹೇಳೋರ ಹತ್ರನೂ ಲಕ್ಷ್ಮಿ ಇರಳಂತೆ. ಮತ್ತು ನಮಗೆ ನಾವು ಸೆಲ್ಫ್ ಖರ್ಚುಗಳನ್ನ ಮಾಡ್ಕೋಬೇಕು. ಕೆಲವ್ರಿಗೆ ಎಷ್ಟು ದುಡ್ಡಿರುತ್ತೆ, ಅವ್ರು ಏನು ಮಾಡ್ಕೊಳ್ಳಲ್ಲ. ಎಲ್ಲ ಕೂಡಿಡಬೇಕು ಅಂದ್ಬಿಟ್ಟು ಎಲ್ಲ ಒಂದ್ಸೆ ಬಿಟ್ಬಿಟ್ಟು ಅವರು ಏನೋ ಅನ್ಭವಿಸ್ತಾರೋ ಹೋಗುವಂಥ ಜನಗಳನ್ನ ನಾವು ನೋಡಿದ್ದೀವಿ. ನಾನು ಕೂಡಿಡಲ್ಲ ಅಂತ ಅಲ್ಲ, ಎಷ್ಟು ಬೇಕೋ ಅಷ್ಟು ನಾನು ಕೂಡಿಡ್ತೀನಿ. ಆದರೆ ಅದೀಗ ಸದ್ಯಕ್ಕೆ ನನ್ನ ಕೈಗೆ ಬರುವಂಥ ಅಮೌಂಟ್ ಯಾವುದೂ ಇಲ್ಲ. ನನಗೆ ಒಂದು ಏಜ್ ಆದಮೇಲೆ ಬರುವಂಥ ಅದು ಇದು ಪಾಲಿಸಿಗಳನ್ನ ಅವು ಇವನ್ನ ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆಲ್ಲ ಸಿಕ್ಕಲ್ಲ, ನನಗೆ ಏಜ್ ಆದಮೇಲೆ. ನಿಜವಾಗ್ಲೂ ಏಜ್ ಆದಮೇಲೆ ನನಗೆಲ್ಲರೂ ಹೊರಗಡೆ ಹೋಗ್ತಿರ್ತೀನಲ್ಲ, ಸಿಟಿಗೆ ಅಲ್ಲಿ ಹೋದಾಗ ಅಜ್ಜಿಯವ್ರನ್ನ ಇವರು ಬ್ಯಾಗ್ ಹಿಡ್ಕೊಂಡು ಒಬ್ಬರೇ ಓಡಾಡ್ತಿರ್ತಾರಲ್ಲ, ಅವರು ನೋಡಿದಾಗ ನಂಗೆ ಬೇಜಾರಾಗುತ್ತೆ. ಯಪ್ಪ, ವಯಸ್ಸಾದ್ಮೇಲೆ ನಮ್ಮ ಗತಿ ಹೆಂಗಪ್ಪ, ಯಾರಪ್ಪ ನಮ್ಮನ್ನು ನೋಡ್ಕೊತಾರೆ? ವಯಸ್ಸಾದಮೇಲೆ ಹಿಂಗೆ ನಮಗೆ ಕತೆ. ಈಗಲೇ ನಮಗೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದೇ ಕಷ್ಟ,
ಇನ್ನು ಏಜ್ ಆದಮೇಲೆ ಹೆಂಗಪ್ಪ ಅಂತ ನಿಜವಾಗ್ಲೂ ನನಗೆ ತುಂಬಾ ಚಿಂತೆ ಆಗ್ತಿರುತ್ತೆ. ವಯಸ್ಸಾದ್ಮೇಲೆ ಭಾರಿ ಕಷ್ಟ. ಯಾಕಂದರೆ ಡಿಪೆಂಡ್ ಅನ್ನೋದಕ್ಕೆ ನನ್ನ ದೇಹದಲ್ಲಿ ದೇಹ ಸ್ಥಿತಿಗಳು ಇಮ್ಯುನಿಟಿ ಪವರ್ ಇರೋಲ್ಲ. ಹಾಗಾಗಿ ನಾನೇನು ಏನಿಲ್ಲ, ನಾನು ಸುಮ್ಮನೆ ಸಿಂಪಲಾಗೆ ಮಾಡ್ತೀನಿ. ಹೋಳ್ಗೆ ಎಲ್ಲ ಏನು ಮಾಡೋಕ್ಕೋಗಲ್ಲ. ಹೋಳ್ಗೆ ನಾನು ಗೌರಿ ಹಬ್ಬದಲ್ಲೇ ಮಾಡೋದು. ಈಗ ಇದು ಬೆಲ್ಲದನ್ನ ಗೂಡನ್ನ ಪೊಂಗಲ್ ಅಂತಾರಲ್ಲ, ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡ್ತೀನಿ. ಅದೇ ಯಾವ ಮನೇಲಿ ಹೆಣ್ಣು ನಗ್ನಾಗ್ತಾ ಇರ್ತಾಳೋ, ಖುಷಿಯಾಗಿರ್ತಾಳೋ ಮತ್ತು ಕ್ಲೀನಾಗಿರ್ತಾಳೋ, ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳೋದು, ನಗ್ನಾಗ್ತಾ ಇರೋದು. ಮನೆಯಲ್ಲಿ ಹೆಣ್ಣು ಯಾವಾಗಲೂ ಕೆಲವರು ಗಂಡ್ಮಕ್ಳು ಸಿಕ್ಕಾಪಟ್ಟೆ ಕಿರಿಕು, ಕೆಲವರು ಹೆಂಗಸುಗಳೇ ಕಿರಿಕಿರ್ತಾರೆ. ಸುಮ್ಮನೆ ಕಿರಿಕು ಮಾಡೋದು, ಸುಮ್ಮನೆ ಜಗಳ ತೆಗೆದು ಯಾವ ಮನೇಲಿ ಜಗಳ ಆಡ್ತಿರ್ತಾರೆ, ಯಾವ ಮನೇಲಿ ಯಾವಾಗಲೂ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಜಗಳ ತೆಗೆಯೋದು, ಹೆಣ್ಮಕ್ಳನ್ನ ಅನ್ಸೋದು, ಹಿಂಗೆಲ್ಲ ಮಾಡಿದ್ರೆ ಖಂಡಿತ ಲಕ್ಷ್ಮಿ ನೆಲೆಸಲ್ಲ. ಇಲ್ಲಿ ಯಾರು ಹೆಣ್ಣನ್ನು ತೃಪ್ತಿಪಡಿಸ್ತಾರೋ ಮಾನಸಿಕವಾಗಿ, ಅವ್ರಿಗೆ ದುಡ್ಡಿನ ಕೊರತೆ ಇರೋದಿಲ್ಲ. ದುಡ್ಡು ಅವ್ರ ಹತ್ರ ಚೆನ್ನಾಗಿ ಸೇರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನು ಗೊತ್ತಾ, ಲಕ್ಷ್ಮೀ ಮಹಿಮೆನ ನಾನು ಹೇಳಲೇಬೇಕು. ಏನಂದರೆ ಏನೂ ಹೇಳೋಣ ಅಂತ ಅಂದ್ಕೊಂಡಿರ್ತೀನಿ, ಎಲ್ಲ ಮರ್ತೋಗ್ಬಿಡ್ತೀನಿ. ಏನಂದರೆ ನಾನು ಅದೇ ಬೆಳ್ಳಿದು ಮುಖವಾಡ ನಮ್ಮ ಮನೇಲಿ ಅವಾಗೇ ಇತ್ತು. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಅದು ಪದೇ ಪದೇ ಅದನ್ನೇ ವರ್ಡು ರಿಪೀಟ್ ಆದರೆ ಸರಿ ಹೋಗಲ್ಲ. ಅದನ್ನು ಹಂಗೆ ಕಾರಣಾಂತರದಿಂದ ಬೇಡ ಅಂತೇಳಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟೆ. ಬೆಳ್ಳಿ ದಾನ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಕೊಟ್ಬಿಟ್ಟೆ. ಆಮೇಲೆ ತೊಗೊಂಡೇ ಇರಲಿಲ್ಲ. ನನಗೆ ಎಷ್ಟೊಂದು ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಿರ್ತೀವಿ, ಆದರೆ ಆ ಒಂದು ಪರ್ಟಿಕ್ಯುಲರ್ ವಸ್ತುಗಳನ್ನ ತೊಗೊಳಕ್ಕೆ ನಮಗೆ ಮನಸ್ಸು ಆಗಲಿ ಬರೋಲ್ಲ. ಮತ್ತು ಇದು ಅದಕ್ಕೆ ಸಮಯನೂ ಕೂಡಿರೋಲ್ಲ, ಆ ಮನಸ್ಥಿತಿನೂ ಬರೋಲ್ಲ. ಆ ಮನಸ್ಥಿತಿ ಬಂದಾಗಲೇ ನಾವು ಆ ಕೆಲಸ ಮಾಡೋದು. ಆಮೇಲೆ ತಡಿ ಅಂದ್ಕೊಂಡೆ, ಲಾಸ್ಟ್ ಇಯರು ನಾನೊಂದು ಮುಖವಾಡ ತೊಗೋಬೇಕಲ್ಲ, ಏನು ಮಾಡೋದು, ವರಮಹಾಲಕ್ಷ್ಮಿನೇ ಅದಕ್ಕೆ ದಾರಿ ತೋರಿಸ್ಬೇಕು ಅಂತ ಅಂದ್ಕೊತಿದ್ದೆ. ಮತ್ತು ನಮ್ಮ ಮನೆಗೆ ಬೆಳ್ಳಿದು ಇದಿತ್ತು, ದೀಪಗಳಿದ್ವಿ. ಆ ದೀಪನೂ ಸಹ ನಾನು ಒಂದು ಸರಿ ಹಚ್ತಿರಲಿಲ್ಲ. ಬೆಳ್ಳಿ ಕಾಮಾಕ್ಷಿ ದೀಪ ಮಾತ್ರ ಹಚ್ತಿದ್ದೆ ಯಾವಾಗ ಒಂದೊಂದು ಸರಿ. ಮೇಲೆ ತಿಟ್ಬಿಟ್ಟಿದ್ದೀನಿ. ಆಮೇಲೆ ಚಿಕ್ಕ ಚಿಕ್ಕ ದೀಪ ಇತ್ತು, ಅದನ್ನೆಲ್ಲ ನಾನು ದೇವ್ರ ಮುಂದೆ ಇದ್ದರೂ ಸಹ ಹಚ್ತಿರ್ಲಿಲ್ಲ. ಕೆಲವೊಂದು ಟೈಮ್ ಹೆಂಗೆ ಅಂದರೆ ಎಲ್ಲ ಇದ್ರೂ ಹೇಳೋಕ್ಕೂ ಮನಸ್ಸು ಬರಲ್ಲ, ತೋರ್ಸೋಕ್ಕೂ ಮನಸ್ಸು ಬರಲ್ಲ. ಎಲ್ಲದಕ್ಕೂ ಮನಸ್ಥಿತಿನೇ ಕಾರಣ ಅನಿಸುತ್ತೆ. ಇವಾಗ ಆ ದೀಪಗಳನ್ನ ಎಲ್ಲ ಹಳೇದು, ನಂದೆಲ್ಲ ಚೈನ್ ಇತ್ತು, ದಪ್ಪ ಚೈನು, ನನ್ನ ಮಗಳದು ಬೆಳ್ಳಿದು ಕಡಗ, ಅವಳದೆರಡು ಚೈನ್ಗಳು ಎಲ್ಲ ಬೆಳ್ಳಿ ಸುಮಾರಿತ್ತು. ಅದನ್ನೆಲ್ಲ ಹಾಕ್ಬಿಟ್ಟು ನಿನ್ನೆ ಒಂದು ಬೆಳ್ಳಿ ದೀಪ ಮತ್ತು ಮುಖವಾಡ ತೊಗೊಂಡೆ. ಅದನ್ನೇನು ತೋರಿಸಲ್ಲ, ಪೂಜೆಗೆ ಇಟ್ಟಿರ್ತೀನಲ್ಲ ಆವಾಗ ನೋಡಿ. ಕೆಲವೊಂದು ಹೆಂಗೆ ಅಂದರೆ ತೊಗೊಳಕ್ಕೆ ನಮಗೆ ಅದಕ್ಕೆ ಮನಸ್ಸು ಬಂದಿರೋಲ್ಲ, ತೊಗೋಬೇಕು ಅಂತ ಮೈಂಡಿಗೂ ಬಂದಿರೋಲ್ಲ, ಮನಸ್ಸು ಬರೋಲ್ಲ. ದೇವರು ಎಷ್ಟು ನಿಜ ಅಲ್ಲ. ವರಮಹಾಲಕ್ಷ್ಮಿ, ನನಗಂತೂ ವರಮಹಾಲಕ್ಷ್ಮಿ ನನಗೆ ತುಂಬ ಚೆನ್ನಾಗಿ ಆಗಿ ಬಂದೈತೆ. ಆ ದೇವರಿಗೆ ಬೇಡ್ಕೊತಿದ್ದೀನಿ, ನೀನೇ ದಾರಿ ತೋರಿಸ್ಬೇಕಪ್ಪ ನನಗೆ ಅಂತ. ಹಿಂಗೆ ಸರಿ ಆ ದೇವರು ದಾರಿ ತೋರಿಸೋದು ತೊಗೊಳಕ್ಕೆ. ನನಗೆ ಚಿಕ್ಕ ಚಿಕ್ಕ ಆಸೆಗಳೆಲ್ಲ ನೆರವೇರ್ತವೆ. ಅದ್ರ ದೊಡ್ಡ ದೊಡ್ಡ ಆಸೆಗಳೆಲ್ಲ, ದೊಡ್ಡ ದೊಡ್ಡ ಡ್ರೀಮ್ಗಳೆಲ್ಲ ಕಂಪ್ಲೀಟ್ ಆಗೋದೇ ಇಲ್ಲ. ಆಲ್ಮೋಸ್ಟ್ ಆಲ್ ದೇವರು ನನ್ನೆಲ್ಲ ಆಸೆಗಳನ್ನು ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಆ ಥರ ಆಸೆ ಎಲ್ಲ ನೆರವೇರಿಸಿಲ್ಲ. ಚಿಕ್ಕ ಚಿಕ್ಕದು, ನಾನು ಆ ಥರ ಬಟ್ಟೆ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಈ ಥರ ವಿಚಾರಗಳು ಮಾತ್ರ ನೆರವೇರಿದ್ದಾವೆ. ದೊಡ್ಡ ದೊಡ್ಡ ಡ್ರೀಮ್ನ ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ನಾವೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ನ ಹೇಳಬೇಕಂತೆ. ಗ್ರ್ಯಾಟಿಟ್ಯೂಡ್ ಇರಬೇಕಂತೆ ಮನುಷ್ಯನಿಗೆ, ಅವಾಗ ಇನ್ನೂ ಜಾಸ್ತಿ ಜಾಸ್ತಿ ಸೇರ್ತಂತೆ. ಅದಕ್ಕೆ ಥ್ಯಾಂಕ್ ಗಾಡ್. ನಾನು ಹಂಗೆ ಇತ್ತೀಚೆಗೆ ಹಂಗೆ ಏನೋ ತಿಂತಿರ್ತೀನಿ, ದೇವರೇ ಥ್ಯಾಂಕ್ ಗಾಡ್ ಅಂತಿರ್ತೀನಿ. ಏನೋ ಒಂದು ವಸ್ತು ತೊಗೊಂಡ್ರೆ ಅದಕ್ಕೂ ಥ್ಯಾಂಕ್ ಗಾಡ್ ಅಂತಿರ್ತೀನಿ. ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕಂತೆ. ಆವಾಗ ಯೂನಿವರ್ಸ್ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಕೊಡ್ತಾ ಬರುತ್ತಂತೆ. ಹೆಣ್ಮಕ್ಳು ಮನೆಯಲ್ಲಿ ಯಾವಾಗಲೂ ಕ್ಲೀನಾಗಿ ಡ್ರೆಸ್ ಮಾಡಿಕೊಂಡು ನಗ್ನಗ್ತಾ ಯಾವ ಮನೇಲಿ ಇರ್ತಾಳೋ ಆ ಮನೇಲಿ ಲಕ್ಷ್ಮಿ ನೆಲೆಸಿರ್ತಾಳೆ